ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬಹುಪದೋಕ್ತಿಗಳು ಅಧ್ಯಾಯದ 58ನೇ ಪ್ರಶ್ನೆಯನ್ನ ಗಮನಿಸಿ. ಇದು 3 ಅಂಕದ ಪ್ರಶ್ನೆಗಳು. ಕೆಳಗಿನವುಗಳನ್ನ ರೇಖಾತ್ಮಕ, ವರ್ಗ ಮತ್ತು ಘನ ಬಹುಪದೋಕ್ತಿಗಳಾಗಿ ವರ್ಗೀಕರಿಸಿ. ಮೊದಲನೇ ಪ್ರಶ್ನೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್. ಈ ಒಂದು ಬಹುಪದೋಕ್ತಿಯ ಮಹತ್ತರ ಘಾತ 2 ಇರೋದ್ರಿಂದ ಇದು ವರ್ಗ ಬಹುಪದೋಕ್ತಿ ಆಗುತ್ತೆ. ಎಕ್ಸ್ ಮೈನಸ್ ಎಕ್ಸ್ ಕ್ಯೂಬ್. ಈ ಒಂದು ಒಂದು ಬಹುಪದೋಕ್ತಿಯ ಮಹತ್ತರ ಘಾತ 3 ಆಗಿರೋದ್ರಿಂದ ಇದು ಘನ ಬಹುಪದೋಕ್ತಿ ಆಗಿದೆ. ಮೂರನೇ ಪ್ರಶ್ನೆ, ವೈ ಸ್ಕ್ವೇರ್ ಪ್ಲಸ್ ವೈ ಪ್ಲಸ್ 4. ಈ ಒಂದು ಬಹುಪದೋಕ್ತಿಯ ಮಹತ್ತರ ಘಾತ 2 ಆಗಿರೋದ್ರಿಂದ ಇದು ವರ್ಗ ಬಹುಪದೋಕ್ತಿ ಆಗಿದೆ. ನಾಲ್ಕನೇ ಪ್ರಶ್ನೆ, 1 ಪ್ಲಸ್ ಎಕ್ಸ್. ಈ ಒಂದು ಬಹುಪದೋಕ್ತಿಯ ಚರಾಕ್ಷರದ ಘಾತ 1 ಆಗಿರೋದ್ರಿಂದ ಇದು ಒಂದು ರೇಖಾತ್ಮಕ ಬಹುಪದೋಕ್ತಿ ಆಗಿದೆ. ಅದೇ ರೀತಿ 3t. ಇಲ್ಲಿ ಚರಾಕ್ಷರದ ಘಾತ 1, ಹಾಗಾಗಿ ಇದು ರೇಖಾತ್ಮಕ ಬಹುಪದೋಕ್ತಿ ಆಗಿದೆ. ಆರ್ ಸ್ಕ್ವೇರ್. ಇಲ್ಲಿ ಚರಾಕ್ಷರದ ಮಹತ್ತರ ಘಾತ 2 ಆಗಿರೋದ್ರಿಂದ ಇದು ಒಂದು ವರ್ಗ ಬಹುಪದೋಕ್ತಿ ಆಗಿದೆ. 7x ಕ್ಯೂಬ್. ಇಲ್ಲಿ ಚರಾಕ್ಷರ ಘಾತ 3 ಆಗಿರೋದ್ರಿಂದ ಇಲ್ಲಿ ಇದರ ಮಹತ್ತರ ಘಾತ 3 ಆಗಿದೆ. ಹಾಗಾಗಿ ಇದೊಂದು ಘನ ಬಹುಪದೋಕ್ತಿ ಆಗಿದೆ. ಓಕೆ. ಹಾಗಾಗಿ ನಾವಿಲ್ಲಿ ರೇಖಾತ್ಮಕ ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ ಮತ್ತು ಘನ ಬಹುಪದೋಕ್ತಿಗಳನ್ನ ವಿಂಗಡಿಸಿದ್ರೆ ರೇಖಾತ್ಮಕ ಬಹುಪದೋಕ್ತಿ ಯಾವ್ದಾಗತ್ತೆ ಹೇಳಿ? 1 ಪ್ಲಸ್ ಎಕ್ಸ್ ಹಾಗೆ 3t ಬರುತ್ತೆ. ವರ್ಗ ಬಹುಪದೋಕ್ತಿ ಯಾವ್ದಾಗತ್ತೆ ಹೇಳಿ? ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವರ್ಗ ಬಹುಪದೋಕ್ತಿ, ವೈ ಸ್ಕ್ವೇರ್ ಪ್ಲಸ್ ವೈ ಪ್ಲಸ್ 4 ವರ್ಗ ಬಹುಪದೋಕ್ತಿ, ಆರ್ ಸ್ಕ್ವೇರ್ ವರ್ಗ ಬಹುಪದೋಕ್ತಿ. ಘನ ಬಹುಪದೋಕ್ತಿಗಳು 7x ಕ್ಯೂಬ್ ಹಾಗೆ x ಮೈನಸ್ ಎಕ್ಸ್ ಕ್ಯೂಬ್. ಓಕೆ, ಥ್ಯಾಂಕ್ ಯು.